ಚಾಲಕನ ಎಡವಟ್ಟಿಗೆ ಜನರ ಓಡಾಟಕ್ಕೆ ಸಮಸ್ಯೆ ಆಗಿದೆ. ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಒಂದು ಲಾಕ್ ಆಗಿ ಅಂಡರ್ ಪಾಸ್ ರಸ್ತೆ ಸಂಪೂರ್ಣ ಕ್ಲೋಸ್ ಆಗಿ ಜೆಸಿಬಿಯಿಂದ ಕಂಟೈನರ್ ಹೊರಗೆ ತೆಗೆಯುವ ಪ್ರಯತ್ನ ಈಗ ನಡೀತಾ ಇದೆ. ಕಂಟೈನರ್ ಲಾಕ್ ಆಗಿದ್ರಿಂದಾಗಿ ಬೇರೆ ವಾಹನಗಳ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಲಾಕ್ ಆಗಿದ್ರಿಂದಾಗಿ ಈ ತಾಪತ್ರೆ ಆಗಿದೆ. ಚಾಲಕನ ಎಡವಟ್ಟಿಗೆ ಜನರಿಗೆ ಭಾರಿ ಸಮಸ್ಯೆ ಆಗಿದೆ. ಓಡಾಟಕ್ಕೆಲ್ಲ ತೊಂದರೆ ಆಗಿದೆ. ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ ನಲ್ಲಿ ಲಾಕ್ ಆಗಿದೆ ಕಂಟೈನರ್. ಅಂಡರ್ ಪಾಸ್ ನಲ್ಲಿ ಲಾಕ್ ಆದ್ರೆ ಆ ಕಡೆಗೂ ಹೋಗ್ಲಿಕ್ಕಾಗಲ್ಲ, ಈ ಕಡೆಗೂ ಹೋಗ್ಲಿಕ್ಕಾಗಲ್ಲ. ಆನಂತರ ಜೆಸಿಬಿಯನ್ನು ತರಿಸಿ ಕಂಟೈನರ್ ಅನ್ನ ಈಗ ತೆಗಿತಾ ಇದ್ದಾರೆ. ನೋಡಿ, ಬೈಕ್ ಒಂದು ಓಡಾಡಬಹುದೇನೋ, ಕಾರ್ ಓಡಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಂಟೈನರ್ ಲಾಕ್ ಆಗಿದೆ. ಯಾಕಂತ ಹೇಳಿದ್ರೆ ಕಂಟೈನರ್ ಎತ್ತರಕ್ಕೂ ಮತ್ತೆ ಆ ಅಂಡರ್ ಪಾಸ್ ಇದೆಯಲ್ಲ ಅದರ ಎತ್ತರಕ್ಕೂ ಸಮ ಇರೋದ್ರಿಂದಾಗಿ ಕಂಟೈನರ್ ಮುಂದಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಿಂದಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಜೆಸಿಬಿಯನ್ನ ತರಿಸಿ ಕಂಟೈನರ್ ಅನ್ನ ಮೇಲ್ಗಡೆ ಟೋ ಮಾಡ್ತಾ ಇದ್ದಾರೆ. ಆ ಕಂಟೈನರ್ ಹೋದ ನಂತರ ವೆಹಿಕಲ್ ಮೂವ್ಮೆಂಟ್ ಆಗಬಹುದು. ಈಗ ಯಾವ ವೆಹಿಕಲ್ ಕೂಡ ಇಲ್ಲ ನೋಡಿ. ಪ್ರಯಾಣಿಕರಿಗೆಲ್ಲ ಭಾರಿ ತಾಪತ್ರೆ ಆಗಿದೆ. ಚಾಲಕನ ಎಡವಟ್ಟಿನಿಂದಾಗಿ ಆ ರಸ್ತೆಯೇ ಕ್ಲೋಸ್ ಆಗಿದೆ. ನಮ್ಮ ಪ್ರತಿನಿಧಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ. ಮಹಾರಾಣಿ ಕಾಲೇಜ್ನ ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಒಂದು ಸಿಕ್ಕಾಕೊಂಡು ಅದರ ಚಾಲಕ ಪರದಾಟವನ್ನ ನಡೆಸ್ತಾ ಇದ್ದಾನೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ಗಮನಿಸ್ತಾ ಇರಬಹುದು, ಇದು ಏನು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಚಾಲುಕ್ಯ ಸರ್ಕಲ್ಗೆ ಹೋಗುವಂತಹ ರಸ್ತೆ. ಇದು ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಅಂಡರ್ ಪಾಸ್ ನ ಕೆಳಗೆ ಈ ಕಂಟೈನರ್ ಚಾಲಕ ಇಲ್ಲಿ ಏನು ಅಂಡರ್ ಪಾಸ್ ಅಂತ ಗೊತ್ತಿದ್ರು ಕೂಡ ಆತ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದೇ ರೀತಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಬಾರಿ ಆಗುತ್ತೆ. ಇಲ್ಲಿ ಏನು ಹೈಟ್ ಏನು ಬ್ಯಾರೇಜ್ ಏನಿದೆ, ಇದು ಈ ಹೈಟ್ ಬ್ಯಾರೇಜ್ ಅನ್ನ ಹಾಕಿದ್ರು ಕೂಡ ಪ್ರತಿ ತಿಂಗಳಿಗೊಂದ್ಸಲ ಇದನ್ನ ಹೊಡ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗ್ತವೆ. ಈಗ ಸೈಡಿಗೆ ಬಿಸಾಕಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಆದ್ರೆ ಇವತ್ತು ಈತ ಹೋಗುವಂತ ಸಂದರ್ಭದಲ್ಲಿ ಈ ಹೈಟ್ ಬ್ಯಾರೇಜ್ ಇರಲಿಲ್ಲ. ಹೀಗಾಗಿ ಆತ ಸೀದಾ ನುಕ್ಕೊಂಡು ಹೋಗಿದ್ದಾನೆ. ಆ ವೇಳೆ ಅಲ್ಲಿ ಹೋಗಿ ಏನು ಆತನ ಕಂಟೈನರ್ ಲಾಕ್ ಆಗಿದೆ. ಆತ 6:30 ಕೂಡ ಈ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದಾನೆ. ಕಳೆದ 1 ಗಂಟೆಗೂ ಅಧಿಕ ಕಾಲ ಅದನ್ನ ತನ್ನ ಕಂಟೈನರ್ ಅನ್ನ ಆ ಕಡೆ ತೆಗಿಬೇಕು ಅಂತ ಪರದಾಟವನ್ನ ನಡೆಸ್ತಾ ಇದ್ದಾನೆ. ಸ್ಥಳಕ್ಕೆ ಉಪ್ಪರಪೇಟೆ ಸಂಚಾರಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಕಳೆದ ಅರ್ಧ ಗಂಟೆಯಿಂದ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಏನು ಕಂಟೈನರ್ ಇದೆ ಅದರ ಏರನ್ನ ತೆಗೆದುಬಿಟ್ಟು ಅದನ್ನ ಮುಂದೆ ತೆಗಿಲಿಕ್ಕೆ ಆಗುತ್ತಾ ಅನ್ನುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿ ಈ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಏನು ಚಾಲುಕ್ಯ ಸರ್ಕಲ್ ಕಡೆ ಹೋಗ್ತಾರೆ ನೋಡಿ, ಆ ಒಂದು ರಸ್ತೆ ಸಾಕಷ್ಟು ಜಾಮ್ ಇರುತ್ತೆ. ಬೆಳಗಿನ ಹೊತ್ತಾದ ಕಾರಣಕ್ಕಾಗಿ ವಾಹನಗಳ ಓಡಾಟ ಕೂಡ ಇದೆ. ಆದ್ರೆ ಈಗ ಸದ್ಯ ರಸ್ತೆಗೆ ಬ್ಯಾರಿಗೇಡ್ ಅನ್ನ ಹಾಕಿ ಮುಚ್ಚಲಾಗಿದೆ. ಈ ಕಂಟೈನರ್ ಚಾಲಕರು ಪದೇ ಪದೇ ಈ ರೀತಿಯ ಎಡವಟ್ಟುಗಳನ್ನ ಮಾಡ್ತಾ ಇರೋದ್ರಿಂದ ವಾಹನ ಸವಾರರು ಸಾಕಷ್ಟು ಏನು ಪರದಾಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಡವಟ್ಟಿಗೆ ಜನರ ಓಡಾಟಕ್ಕೆ ಸಮಸ್ಯೆ ಆಗಿದೆ. ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಒಂದು ಲಾಕ್ ಆಗಿ ಅಂಡರ್ ಪಾಸ್ ರಸ್ತೆ ಸಂಪೂರ್ಣ ಕ್ಲೋಸ್ ಆಗಿ ಜೆಸಿಬಿಯಿಂದ ಕಂಟೈನರ್ ಹೊರಗೆ ತೆಗೆಯುವ ಪ್ರಯತ್ನ ಈಗ ನಡೀತಾ ಇದೆ. ಕಂಟೈನರ್ ಲಾಕ್ ಆಗಿದ್ರಿಂದಾಗಿ ಬೇರೆ ವಾಹನಗಳ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಲಾಕ್ ಆಗಿದ್ರಿಂದಾಗಿ ಈ ತಾಪತ್ರೆ ಆಗಿದೆ. ಚಾಲಕನ ಎಡವಟ್ಟಿಗೆ ಜನರಿಗೆ ಭಾರಿ ಸಮಸ್ಯೆ ಆಗಿದೆ. ಓಡಾಟಕ್ಕೆಲ್ಲ ತೊಂದರೆ ಆಗಿದೆ. ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ ನಲ್ಲಿ ಲಾಕ್ ಆಗಿದೆ ಕಂಟೈನರ್. ಅಂಡರ್ ಪಾಸ್ ನಲ್ಲಿ ಲಾಕ್ ಆದ್ರೆ ಆ ಕಡೆಗೂ ಹೋಗ್ಲಿಕ್ಕಾಗಲ್ಲ, ಈ ಕಡೆಗೂ ಹೋಗ್ಲಿಕ್ಕಾಗಲ್ಲ. ಆನಂತರ ಜೆಸಿಬಿಯನ್ನು ತರಿಸಿ ಕಂಟೈನರ್ ಅನ್ನ ಈಗ ತೆಗಿತಾ ಇದ್ದಾರೆ. ನೋಡಿ, ಬೈಕ್ ಒಂದು ಓಡಾಡಬಹುದೇನೋ, ಕಾರ್ ಓಡಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಂಟೈನರ್ ಲಾಕ್ ಆಗಿದೆ. ಯಾಕಂತ ಹೇಳಿದ್ರೆ ಕಂಟೈನರ್ ಎತ್ತರಕ್ಕೂ ಮತ್ತೆ ಆ ಅಂಡರ್ ಪಾಸ್ ಇದೆಯಲ್ಲ ಅದರ ಎತ್ತರಕ್ಕೂ ಸಮ ಇರೋದ್ರಿಂದಾಗಿ ಕಂಟೈನರ್ ಮುಂದಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಿಂದಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಜೆಸಿಬಿಯನ್ನ ತರಿಸಿ ಕಂಟೈನರ್ ಅನ್ನ ಮೇಲ್ಗಡೆ ಟೋ ಮಾಡ್ತಾ ಇದ್ದಾರೆ. ಆ ಕಂಟೈನರ್ ಹೋದ ನಂತರ ವೆಹಿಕಲ್ ಮೂವ್ಮೆಂಟ್ ಆಗಬಹುದು. ಈಗ ಯಾವ ವೆಹಿಕಲ್ ಕೂಡ ಇಲ್ಲ ನೋಡಿ. ಪ್ರಯಾಣಿಕರಿಗೆಲ್ಲ ಭಾರಿ ತಾಪತ್ರೆ ಆಗಿದೆ. ಚಾಲಕನ ಎಡವಟ್ಟಿನಿಂದಾಗಿ ಆ ರಸ್ತೆಯೇ ಕ್ಲೋಸ್ ಆಗಿದೆ. ನಮ್ಮ ಪ್ರತಿನಿಧಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ. ಮಹಾರಾಣಿ ಕಾಲೇಜ್ನ ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಒಂದು ಸಿಕ್ಕಾಕೊಂಡು ಅದರ ಚಾಲಕ ಪರದಾಟವನ್ನ ನಡೆಸ್ತಾ ಇದ್ದಾನೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ಗಮನಿಸ್ತಾ ಇರಬಹುದು, ಇದು ಏನು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಚಾಲುಕ್ಯ ಸರ್ಕಲ್ಗೆ ಹೋಗುವಂತಹ ರಸ್ತೆ. ಇದು ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಅಂಡರ್ ಪಾಸ್ ನ ಕೆಳಗೆ ಈ ಕಂಟೈನರ್ ಚಾಲಕ ಇಲ್ಲಿ ಏನು ಅಂಡರ್ ಪಾಸ್ ಅಂತ ಗೊತ್ತಿದ್ರು ಕೂಡ ಆತ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದೇ ರೀತಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಬಾರಿ ಆಗುತ್ತೆ. ಇಲ್ಲಿ ಏನು ಹೈಟ್ ಏನು ಬ್ಯಾರೇಜ್ ಏನಿದೆ, ಇದು ಈ ಹೈಟ್ ಬ್ಯಾರೇಜ್ ಅನ್ನ ಹಾಕಿದ್ರು ಕೂಡ ಪ್ರತಿ ತಿಂಗಳಿಗೊಂದ್ಸಲ ಇದನ್ನ ಹೊಡ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗ್ತವೆ. ಈಗ ಸೈಡಿಗೆ ಬಿಸಾಕಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಆದ್ರೆ ಇವತ್ತು ಈತ ಹೋಗುವಂತ ಸಂದರ್ಭ
ಸಂದರ್ಭದಲ್ಲಿ ಈ ಹೈಟ್ ಬ್ಯಾರೇಜ್ ಇರಲಿಲ್ಲ. ಹೀಗಾಗಿ ಆತ ಸೀದಾ ನುಕ್ಕೊಂಡು ಹೋಗಿದ್ದಾನೆ. ಆ ವೇಳೆ ಅಲ್ಲಿ ಹೋಗಿ ಏನು ಆತನ ಕಂಟೈನರ್ ಲಾಕ್ ಆಗಿದೆ. ಆತ 6:30 ಕೂಡ ಈ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದಾನೆ. ಕಳೆದ 1 ಗಂಟೆಗೂ ಅಧಿಕ ಕಾಲ ಅದನ್ನ ತನ್ನ ಕಂಟೈನರ್ ಅನ್ನ ಆ ಕಡೆ ತೆಗಿಬೇಕು ಅಂತ ಪರದಾಟವನ್ನ ನಡೆಸ್ತಾ ಇದ್ದಾನೆ. ಸ್ಥಳಕ್ಕೆ ಉಪ್ಪರಪೇಟೆ ಸಂಚಾರಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಕಳೆದ ಅರ್ಧ ಗಂಟೆಯಿಂದ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಏನು ಕಂಟೈನರ್ ಇದೆ ಅದರ ಏರನ್ನ ತೆಗೆದುಬಿಟ್ಟು ಅದನ್ನ ಮುಂದೆ ತೆಗಿಲಿಕ್ಕೆ ಆಗುತ್ತಾ ಅನ್ನುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿ ಈ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಏನು ಚಾಲುಕ್ಯ ಸರ್ಕಲ್ ಕಡೆ ಹೋಗ್ತಾರೆ ನೋಡಿ, ಆ ಒಂದು ರಸ್ತೆ ಸಾಕಷ್ಟು ಜಾಮ್ ಇರುತ್ತೆ. ಬೆಳಗಿನ ಹೊತ್ತಾದ ಕಾರಣಕ್ಕಾಗಿ ವಾಹನಗಳ ಓಡಾಟ ಕೂಡ ಇದೆ. ಆದ್ರೆ ಈಗ ಸದ್ಯ ರಸ್ತೆಗೆ ಬ್ಯಾರಿಗೇಡ್ ಅನ್ನ ಹಾಕಿ ಮುಚ್ಚಲಾಗಿದೆ. ಈ ಕಂಟೈನರ್ ಚಾಲಕರು ಪದೇ ಪದೇ ಈ ರೀತಿಯ ಎಡವಟ್ಟುಗಳನ್ನ ಮಾಡ್ತಾ ಇರೋದ್ರಿಂದ ವಾಹನ ಸವಾರರು ಸಾಕಷ್ಟು ಏನು ಪರದಾಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಡವಟ್ಟಿಗೆ ಜನರ ಓಡಾಟಕ್ಕೆ ಸಮಸ್ಯೆ ಆಗಿದೆ. ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಒಂದು ಲಾಕ್ ಆಗಿ ಅಂಡರ್ ಪಾಸ್ ರಸ್ತೆ ಸಂಪೂರ್ಣ ಕ್ಲೋಸ್ ಆಗಿ ಜೆಸಿಬಿ ಇಂದ ಕಂಟೈನರ್ ಹೊರಗೆ ತೆಗೆಯುವ ಪ್ರಯತ್ನ ಈಗ ನಡೀತಾ ಇದೆ. ಕಂಟೈನರ್ ಲಾಕ್ ಆಗಿದ್ರಿಂದಾಗಿ ಬೇರೆ ವಾಹನಗಳ ಓಡಾಟಕ್ಕೆ ಬಹಳ ತಾಪತ್ರೆ ಆಗಿದೆ. ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಲಾಕ್ ಆಗಿದ್ರಿಂದಾಗಿ ಈ ತಾಪತ್ರೆ ಆಗಿದೆ. ಚಾಲಕನ ಎಡವಟ್ಟಿಗೆ ಜನರಿಗೆ ಭಾರಿ ಸಮಸ್ಯೆ ಆಗಿದೆ. ಓಡಾಟಕ್ಕೆಲ್ಲ ತೊಂದರೆ ಆಗಿದೆ. ಮಹಾರಾಣಿ ಕಾಲೇಜಿನ ಅಂಡರ್ ಪಾಸ್ ನಲ್ಲಿ ಲಾಕ್ ಆಗಿದೆ ಕಂಟೈನರ್. ಅಂಡರ್ ಪಾಸ್ ನಲ್ಲಿ ಲಾಕ್ ಆದ್ರೆ ಆ ಕಡೆಗೂ ಹೋಗ್ಲಿಕ್ಕಾಗಲ್ಲ, ಈ ಕಡೆಗೂ ಹೋಗ್ಲಿಕ್ಕಾಗಲ್ಲ. ಆನಂತರ ಜೆಸಿಬಿಯನ್ನು ತರಿಸಿ ಕಂಟೈನರ್ ಅನ್ನ ಈಗ ತೆಗಿತಾ ಇದ್ದಾರೆ ನೋಡಿ. ಬೈಕ್ ಒಂದು ಓಡಾಡಬಹುದೇನೋ, ಕಾರ್ ಓಡಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಂಟೈನರ್ ಲಾಕ್ ಆಗಿದೆ. ಯಾಕಂತ ಹೇಳಿದ್ರೆ ಕಂಟೈನರ್ ಎತ್ತರಕ್ಕೂ ಮತ್ತೆ ಆ ಅಂಡರ್ ಪಾಸ್ ಇದೆಯಲ್ಲ ಅದರ ಎತ್ತರಕ್ಕೂ ಸಮ ಇರೋದ್ರಿಂದಾಗಿ ಕಂಟೈನರ್ ಮುಂದಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಿಂದಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಜೆಸಿಬಿಯನ್ನ ತರಿಸಿ ಕಂಟೈನರ್ ಅನ್ನ ಮೇಲ್ಗಡೆ ಟೋ ಮಾಡ್ತಾ ಇದ್ದಾರೆ. ಆ ಕಂಟೈನರ್ ಹೋದ ನಂತರ ವೆಹಿಕಲ್ ಮೂವ್ಮೆಂಟ್ ಆಗಬಹುದು. ಈಗ ಯಾವ ವೆಹಿಕಲ್ ಕೂಡ ಇಲ್ಲ ನೋಡಿ. ಪ್ರಯಾಣಿಕರಿಗೆಲ್ಲ ಭಾರಿ ತಾಪತ್ರೆ ಆಗಿದೆ. ಚಾಲಕನ ಎಡವಟ್ಟಿನಿಂದಾಗಿ ಆ ರಸ್ತೆಯೇ ಕ್ಲೋಸ್ ಆಗಿದೆ. ನಮ್ಮ ಪ್ರತಿನಿಧಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ. ಮಹಾರಾಣಿ ಕಾಲೇಜ್ನ ಅಂಡರ್ ಪಾಸ್ ನಲ್ಲಿ ಕಂಟೈನರ್ ಒಂದು ಸಿಕ್ಕಾಕೊಂಡು ಅದರ ಚಾಲಕ ಪರದಾಟವನ್ನ ನಡೆಸ್ತಾ ಇದ್ದಾನೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ಗಮನಿಸ್ತಾ ಇರಬಹುದು, ಇದು ಏನು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಚಾಲುಕ್ಯ ಸರ್ಕಲ್ಗೆ ಹೋಗುವಂತಹ ರಸ್ತೆ ಇದು. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಅಂಡರ್ ಪಾಸ್ ನ ಕೆಳಗೆ ಈ ಕಂಟೈನರ್ ಚಾಲಕ ಇಲ್ಲಿ ಏನು ಅಂಡರ್ ಪಾಸ್ ಅಂತ ಗೊತ್ತಿದ್ರು ಕೂಡ ಆತ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದೇ ರೀತಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಬಾರಿ ಆಗುತ್ತೆ. ಇಲ್ಲಿ ಏನು ಹೈಟ್ ಏನು ಬ್ಯಾರೇಜ್ ಏನಿದೆ, ಇದು ಈ ಹೈಟ್ ಬ್ಯಾರೇಜ್ ಅನ್ನ ಹಾಕಿದ್ರು ಕೂಡ ಪ್ರತಿ ತಿಂಗಳಿಗೊಂದ್ಸಲ ಇದನ್ನ ಹೊಡ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗ್ತವೆ. ಈಗ ಸೈಡಿಗೆ ಬಿಸಾಕಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಆದ್ರೆ ಇವತ್ತು ಈತ ಹೋಗುವಂತ ಸಂದರ್ಭದಲ್ಲಿ ಈ ಹೈಟ್ ಬ್ಯಾರೇಜ್ ಇರಲಿಲ್ಲ. ಹೀಗಾಗಿ ಆತ ಸೀದಾ ನುಕ್ಕೊಂಡು ಹೋಗಿದ್ದಾನೆ. ಆ ವೇಳೆ ಅಲ್ಲಿ ಹೋಗಿ ಏನು ಆತನ ಕಂಟೈನರ್ ಲಾಕ್ ಆಗಿದೆ. ಆತ 6:30 ಕೂಡ ಈ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದಾನೆ. ಕಳೆದ 1 ಗಂಟೆಗೂ ಅಧಿಕ ಕಾಲ ಅದನ್ನ ತನ್ನ ಕಂಟೈನರ್ ಅನ್ನ ಆ ಕಡೆ ತೆಗಿಬೇಕು ಅಂತ ಪರದಾಟವನ್ನ ನಡೆಸ್ತಾ ಇದ್ದಾನೆ. ಸ್ಥಳಕ್ಕೆ ಉಪ್ಪರಪೇಟೆ ಸಂಚಾರಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಕಳೆದ ಅರ್ಧ ಗಂಟೆಯಿಂದ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಏನು ಕಂಟೈನರ್ ಇದೆ ಅದರ ಏರನ್ನ ತೆಗೆದುಬಿಟ್ಟು ಅದನ್ನ ಮುಂದೆ ತೆಗಿಲಿಕ್ಕೆ ಆಗುತ್ತಾ ಅನ್ನುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸಹಜವಾಗಿ ಈ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಏನು ಚಾಲುಕ್ಯ ಸರ್ಕಲ್ ಕಡೆ ಹೋಗ್ತಾರೆ ನೋಡಿ, ಆ ಒಂದು ರಸ್ತೆ ಸಾಕಷ್ಟು ಜಾಮ್ ಇರುತ್ತೆ. ಬೆಳಗಿನ ಹೊತ್ತಾದ ಕಾರಣಕ್ಕಾಗಿ ವಾಹನಗಳ ಓಡಾಟ ಕೂಡ ಇದೆ. ಆದ್ರೆ ಈಗ ಸದ್ಯ ರಸ್ತೆಗೆ ಬ್ಯಾರಿಗೇಡ್ ಅನ್ನ ಹಾಕಿ ಮುಚ್ಚಲಾಗಿದೆ. ಈ ಕಂಟೈನರ್ ಚಾಲಕರು ಪದೇ ಪದೇ ಈ ರೀತಿಯ ಎಡವಟ್ಟುಗಳನ್ನ ಮಾಡ್ತಾ ಇರೋದ್ರಿಂದ ವಾಹನ ಸವಾರರು ಸಾಕಷ್ಟು ಏನು ಪರದಾಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.